ಸರ್ ನನ್ನ ಹೆಸರು ಗುರುಪ್ರಸಾದ್ ಅಂತ. ಪ್ರವೀಣ್ ಅಂತ ಸರ್. ಜೋಗಿ ಅಂತೇಳಿ ಸರ್. ನನ್ನ ಹೆಸರು ಚಂದ್ರಶೇಖರ್ ಅಂತ. ಸರ್ ಎಲ್ಲರೂ ಹೀರೋ ಮಾಡ್ತಾರೆ, ವಿಲನ್ ಮಾಡೋರು ಬೇಕಲ್ಲ, ನಾವು ಬೇಕಲ್ಲ. ದಟ್ಸ್ ವೈ ನಾವಿಲ್ಲ ಅಂತಂದ್ರೆ ಕಂಪ್ಲೀಟ್ ಆಗಲ್ಲ ಅನ್ಕೊಂತೀನಿ ಸರ್. ಇವತ್ತು ಹಬ್ಬದ ಸಂಭ್ರಮ ಇದೆ, ಸೊ ಹಂಗಂತ ನಮ್ಮದೊಂದು ಕಂಟೆಂಟ್ ಇದೆ. ನೀವು ಬರಬೇಕು, ಈ ಥರ ಹೀರೋಗೆ ಚೇಸ್ ಮಾಡಬೇಕು, ಈ ಥರ ಒಂದು ಸೀನ್ ಇದೆ. ದಟ್ಸ್ ವೈ ನಾವೆಲ್ಲ ಖುಷಿಯಾಗಿದ್ದೀವಿ ಇದಕ್ಕೆ. ನಾವು ಪ್ರಿಪೇರ್ ಅಂದರೆ ಈಗ 2016ರಿಂದ ಬರೀ ಇದನ್ನೇ ಮಾಡ್ತಾಯಿದ್ವಿ ಗ್ಯಾಂಗಲ್ಲಿ. ನಾವು ರೌಡಿ ಪಾತ್ರ ಬಿಟ್ಬಿಟ್ಟು ಬೇರೆ ಪಾತ್ರಗಳಿಗೂ ಹೋಗಲ್ಲ. ನಮಗೆ ಅದು ಬೇಸಿಕ್ಕಲ್ಲೇ ನಮಗೆ ನೋಡಿದ್ರೇ ಭಯ. ಅವರು ಡೈರೆಕ್ಟ್ರ್ ಹೇಳೋದೇ ಬೇಡ, ಅವ್ರು ನೋಡಬೇಕು ಹೊಡಿಬೇಕು ಅಷ್ಟೇ ಹೇಳ್ತಾರೆ ನಮಗೆ. ನಾವು ಅದು ಚೇಸ್ ಮಾಡ್ಕೊಳೋದಾಗಲಿ, ರೇಪ್ ಮಾಡೋದು, ಏನೇ ಸೀನ್ಗಳಿತ್ತಂದ್ರೂ ನಾವು ಅಟ್ಯಾಕ್ ಮಾಡ್ಬೋದಾಗಲಿ, ಚೇಸಿಂಗ್ ಆಗಲಿ ನಮ್ಗೆ ಅದರಲ್ಲೇ ಬಂದಿರುತ್ತೆ, ನಾವು ಮಾಡೇ ಬಿಡ್ತೀವಿ ಸರ್. ಸರ್ ಇನ್ನೊಂದೇನಪ್ಪ ಅಂತಂದರೆ, ರೇಪ್ ಸೀನ್ ಇತ್ತು ಅಂದ್ರೆ ಇವನಿಗೆ ಮುಂದೆ ಹಾಕ್ತೀನಿ ನಾನು ಮಾಡಲ್ಲ. ಕಿಡ್ನಾಪ್ ಅಂದ್ರೆ ನಾನೇ ಕಿಡ್ನಾಪ್ ಸ್ಪೆಷಲಿಸ್ಟು. ಏನಾದರೂ ತಳ್ಳೋದು ಹಾಕೊಂಡು ಕಾರಲ್ಲಿ ಹಾಕೊಂಡು ಹೋಗ್ತಾ ಇರೋದ್ರೆ ನಾವೇ ಮಾಡೋದು ಸರ್. ಸರ್ ನಾವು ಹೇಳ್ಬೇಕಂದ್ರೆ ಫಿಲಮ್ ಇಂಡಸ್ಟ್ರಿಗೆ ಬಂದಿರೋದು ತುಂಬ ಖುಷಿಯಿಂದ ನಾನು ಮಾಡಲೇಬೇಕು ಬರಬೇಕಂತ ಬಂದಿರೋದು ಸರ್. ನಿಜವಲ್ಲ ಏನಾದರೂ ಒಂದು ಮಾಡಬೇಕು ಫಿಲಮ್ ಇಂಡಸ್ಟ್ರಿಯಲ್ಲಿ ಬಂದ್ಬಿಟ್ಟು. ನಾನು ಬಂದು ಕನ್ಸ್ಟ್ರಕ್ಷನ್ ಫ್ರೀಡಮ್ ವರ್ಕು. ಬಟ್ ವಿಲನ್ ಬರೋಕ್ಕೆ ಕಾರಣ ಏನಪ್ಪ ಅಂದರೆ ಏನೋ ಒಂದು ಇಂಟ್ರೆಸ್ಟ್ ಅಷ್ಟೇ ಸರ್. ಬಟ್ ನಂಗೆ ತುಂಬ ಇಷ್ಟ ಬರಬೇಕಂದ್ರೆ ಫಿಲಮ್ ಇಂಡಸ್ಟ್ರಿಗೆ. ಬಟ್ ವಿಲನ್ ಪಾತ್ರ ಅಂದರೆ ಇನ್ನೂ ತುಂಬ ಇಷ್ಟ ನನಗೆ ಸರ್. ನಾನು ಹೇಳ್ತೀನಿ ಒಂದು ಮಾತು, ವಿಲನ್ಗೆ ಅಂತಂದರೆ ಈ ಥರ ಗತ್ತು ಬೇಕು, ಈ ಥರ ಮೈ ಪರ್ಸನಾಲಿಟಿ ಬೇಕು ಅಂತ ಎಲ್ಲರೂ ಹೇಳ್ತಾರೆ. ನೀನೇನು ವಿಲನ್ ಥರ ಕಾಣಲ್ಲ ಅಂತ. ನಾನು ಕ್ಯಾರೆಕ್ಟರ್ ಹೋದಾಗ ಅಲ್ಲಿ ಮಾಡಿದ್ದು ನೋಡಿಬಿಟ್ಟು ಎವ್ರಿಗೊಂದು ಪರ್ಸನ್ ಅಂತಾರೆ, ಇದು ಚೆನ್ನಾಗಿ ಮಾಡ್ತೀಯ, ನೀನೇ ಮೇನ್ ವಿಲನ್ ಅಂತಾರೆ. ಸೊ ಅದೇ ಹ್ಯಾಪಿ ಆಗ್ತದೆ ನಮಗೆ. ಪರ್ಸ್ನಾಲಿಟಿ ಅಂತ ಬೇಕೇ ಆಗಲ್ಲ. ಮತ್ತು ಇನ್ನೊಂದೇನಪ್ಪ ಅಂತಂದು ನಾವು ಸೀನಲ್ಲಿದ್ದಾಗ ಇವನೇನಪ್ಪ ಆ್ಯಂಗ್ರಿ ಬರ್ಡು ಅಂತಂತಾರೆ ಸಮ್ ಪರ್ಸನ್ಸ್, ಆ ಥರ ಇರ್ತೀನಿ. ಮತ್ತು ಮನೆಗೆ ಹೋದ್ಮೇಲೆ ಹೊರಗೆ ಫ್ರೆಂಡ್ಸ್ ಜೊತೆ ಎಲ್ಲ ಕಾಮನ್ ಪೀಪಲ್. ಇವಾಗ ವಜ್ರಮನಿ ಥರ ಅವ್ರಿಗೆ ನೋಡಿಬಿಟ್ರೆ ಎಲ್ಲರೂ ಜನ ಎಲ್ಲ ಮನೇಲಿ ಬಾಗಿಲು ಮುಚ್ಕೊತಿದ್ದೀರಂತೆ ಹೆಣ್ಮಕ್ಳು ಮೊದಲೆಲ್ಲ. ಮತ್ತು ಎಷ್ಟು ಸಾಫ್ಟ್ ಅಂದರೆ ಫುಲ್ ಸಾಫ್ಟ್ ಅವರು. ಸೇಮ್ ಅದೇ ಕ್ಯಾರೆಕ್ಟರ್ ನಮ್ಮದು ಸರ್. ಇನ್ನೊಂದೇನಪ್ಪ ಅಂತಂದ್ರೆ ನನಗೆ ಜಾಸ್ತಿನ ಅಂತಾರೆ, ಈ ವಿಲನ್ ರೋಲ್ ಯಾಕೆ ಮಾಡ್ತೀಯ, ಬೇರೆದು ಮಾಡು, ನೀನು ಹೀರೋ ಮಾಡು ಅಂತಂತಾರೆ. ಇಲ್ಲ, ಎಲ್ಲರೂ ಹೀರೋ ಮಾಡೋದು ವಿಲನ್ ಮಾಡೋದು ಬೇಕಲ್ಲ ಅಂತೀನಿ ನಾನು. ನನಗೂ ಸಮಾಧಾನ ಮಾಡ್ಕೊತೀನಿ, ಮತ್ತೊಬ್ಬರಿಗೆ ಸಮಾಧಾನ ಮಾಡ್ತೀನಿ. ಡಾಲಿ ಧನಂಜಯ ಅವ್ರು ಹೆಂಗೆ ಬಂದರು, ವಿಲನಿಂದನೇ ಬಂದಿದ್ದು. ಈಗ ಹಂಗೆ ನಾವು ಯಾವ್ದಾರು ಬರ್ಬೋದಲ್ಲ ನಾಳೆ ದಿವಸ. ಅದಕ್ಕೋಸ್ಕರ ನಮಗೂ ವಿಲನ್ ಅಂದರೆ ತುಂಬ ಇಷ್ಟ. ಇಲ್ಲ, ವಿಲನ್ ಇಲ್ದೇ ಕಂಪ್ಲೀಟ್ ಆಗಲ್ಲ ಅಂದ್ಕೊತೀನಿ ಮೂವಿ. ವಿಲನ್ ಬಂದಾಗಲೇ ಹೀರೋ ಹೀರೋಯಿನ್ಗೆ ಕ್ರಶ್ ಆಗೋದು, ಈ ಥರ ಮಾಡೋದೆಲ್ಲ ಜೋಡೋ ಕೆಲಸ ಮಾಡೋದೆಲ್ಲ ನಾವೇ ಮಾಡ್ತೀವಿ. ಅಫ್ಕೋರ್ಸ್ ಇಷ್ಟು ಜನದಲ್ಲಿ ನಾನೇ ಒಳ್ಳೆಯವನು ಅಂತ ಅಂದ್ಕೊತೀನಿ ಸೀರಿಯಸ್ಲಿ. ಯಾಕಪ್ಪ ಅಂತಂದರೆ ನಾನು ಸೋಷಲ್ ವರ್ಕರು, ಆ್ಯನಿಮಲ್ ರೆಸ್ಕ್ಯೂವರು. ಇಲ್ಲಿ ತನಕ ಒಂದು 10,000 ಹಾವು ಹಿಡ್ದಿದ್ದೀನಿ. ನನಗೆ ಡಾಕ್ಟ್ರೇಟ್ ಅವಾರ್ಡ್ ಬಂದಿದೆ ಆಲ್ರೆಡಿ. ಮತ್ತು ಶೂಟ್ ಬಂತು ಯಾವುದಾದ್ರು ಅಂತಂದ್ರೆ ನಾನು ನಮ್ಮ ಹುಡುಗರು ಹಿಂಗೆ ಬಾರೋ ಅಂತ ಎತ್ತಾಕೊಂಡು ಬರ್ತೀನಿ. ಸೊ ಅದು ನನ್ನ ಒಳ್ಳೆ ಗುಣ ಅಂತ ಅಂದ್ಕೊತೀನಿ. ನಾನು ಬೆಳಿಬೇಕು, ನನ್ನ ಜೊತೆ ಇರೋರು ಬೆಳಿಬೇಕು ಅಂತ, ಅದೊಂದು ಒಳ್ಳೆ ಗುಣ ಇದೆ ನನ್ನ ಕಡೆ. ನಾವು ವೃತ್ತಿಲಿ ವಕೀಲರು. ಆ ವಕೀಲರಾದ್ರೂ ನಾವು ಇಲ್ಲಿ ಬಂದ ತಕ್ಷಣ ಡೈರೆಕ್ಟ್ ಹೇಳೋದನ್ನ ಅವರೇ ನಮಗೆ ಸುಪ್ರೀಮು. ಹಾಂ ಸರ್. ನಾವು ಈಗ ಚಿತ್ರದುರ್ಗದಲ್ಲೇ ನಾವು ವಕೀಲರು. ನಾವು ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ 2016ರಿಂದನೂ ಬರ್ತೀವಿ. ಇಲ್ಲಿ ಬಂದಾಗ ಡೈರೆಕ್ಟ್ರೆ ಸುಪ್ರೀಮು. ಸರ್ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಫಿಲಮ್ ಇಂಡಸ್ಟ್ರಿ ಅಂದರೆ ನಾವು ಟೈಮ್ ಫಾಲೋ ಅಪ್ ಮಾಡಬೇಕು, ಕರೆಕ್ಟಾ? ಇನ್ನೊಂದು ನಾವು ಅವ್ರು ಹೇಳೋ ಟೈಮ್ಕಿನ್ನೂ ಒಂದು 1/2 hour ಮುಂಚೆ ಇರಬೇಕು. ಅದಕ್ಕೊಂದು ರೆಸ್ಪೆಕ್ಟ್ ಕೊಡಬೇಕು ನಾವು ಸರಸ್ವತಿಗೆ. ಅದಕ್ಕೋಸ್ಕರ ನನಗೆ ಯಾವತ್ತೂ ಯಾರಾದರೂ ಹೇಳಲಿ ನಂಗೆ ಶೂಟಿಂಗ್ಗೆ ಫಸ್ಟು ಬರ್ತೀನಿ, 1/2 hour ಮುಂಚೆನೇ ಬಂದುಬಿಡ್ತೀನಿ. ಅದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಇದರಲ್ಲಿ ಮಾಡಬೇಕಂತ ತುಂಬ ಒಂದು ಆಸೆ ನನಗೆ. ಕಾವೇರಿ ಕನ್ನಡ ಮೀಡಿಯಮ್ ಚೆನ್ನಾಗಿ ಹೋಗ್ತಿದೆ ಸರ್. ಒಳ್ಳೆ ಈಗ ನೋಡ್ತಾ ಇದ್ದೀವಲ್ಲ, ನಮ್ಮೂರ ಕಡೆ ಎಲ್ಲ ಒಳ್ಳೆ ಚೆನ್ನಾಗಿ ನೋಡ್ತಿದ್ದಾರೆ ಸರ್. ಅದು ನೋಡ್ತಾರಂತ ಇರ್ತಾನೆ ಸರ್. ನಾವು ಅಲ್ಲಿಂದ ಬಂದಿರೋದು. ಕಾವೇರಿ ಕನ್ನಡ ಮೀಡಿಯಮ್ ಅಂದ ತಕ್ಷಣ ಫಸ್ಟ್ ಬರ್ತೀನಿ ಅಂತ ಹೇಳಿದೆ ಸರ್. ನಾವೀಗ ಇದೇ ಕಾವೇರಿ ಕನ್ನಡ ಮೀಡಿಯಮ್ ಇದೆ, ಶೂಟ್ ಇದೆ ಅಂತಂದರೆ ಫಸ್ಟ್ ಓಕೆ ಸರ್ ನಾನು ಬರ್ತೀನಿ ಲೊಕೇಶನ್ಗೆ ಅಂತಲೇ ಹೇಳಿರೋದು. ಚೆನ್ನಾಗಿ ಹೋಗ್ತಿದೆ ಸರ್. ನಮ್ಮ ಕಡೆ ಎಲ್ಲ ಸೂಪರ್, ಆಲ್ ದಿ ಬೆಸ್ಟ್ ಅವ್ರಿಗೆ. ಚೆನ್ನಾಗಿ ಹೋಗಲಿ, ಹಿಂಗೆ ಹೋಗಲಿ ಸರ್, ಇನ್ನೂ ಒಳ್ಳೆ TRP ಬರಲಿ ಸರ್. ಸರ್ ಕಾವೇರಿ ಕನ್ನಡ ಮೀಡಿಯಮ್ ಬಗ್ಗೆ ಮಾತಾಡಬೇಕಂದ್ರೆ ಅಗಸ್ತ್ಯ ಸರ್ ಅವ್ರದ್ದು ಡಬಲ್ ರೋಲ್ ಬಂದಿದೆ. ಸೊ ಟ್ವಿಸ್ಟ್ ಕೊಟ್ಟವರು ಡೈರೆಕ್ಟರ್ ಸರ್. ಅವ್ರು ಏನು ವಿಚಾರ ಮಾಡ್ತವ್ರು ನನಗೂ ಗೊತ್ತಾಗ್ತಾ ಇಲ್ಲ. ಒಂದು ಸಲ ಇವ್ರಿಗೆ ತೊಗೊಂಬಂದಿರ್ತಾರೆ, ಒಂದು ಸಲ ಇನ್ನೊಬ್ರು ಅವ್ರಿಗೆ ತೊಗೊಂಬಂದಿರ್ತಾರೆ. ಯಾರು ಒರಿಜಿನಲ್ಲು ಯಾರು ಡುಪ್ಲಿಕೇಟು ಅಂದಂಗೆ ಒಂದು ಸ್ವಲ್ಪ ಟ್ವಿಸ್ಟ್ ಈ ರೇಂಜಿಗೆ ಇಟ್ಟವ್ರೆ ಅಂತಂದರೆ ಖುಷಿ ಆಗ್ತದೆ ಏನೋ ಅಂತ. ಮತ್ತು ಇನ್ನೊಂದೇನಪ್ಪ ಅದರಲ್ಲಿ ರೌಡಿ ಪಾತ್ರ ಬಂತು ಅಂತಂದ್ರೆ ಗುರು ನೀನೇ ಬಾ ಅಂತಂತಾರೆ. ಅದೊಂದು ಖುಷಿ ಐತೆ. ಡೈರೆಕ್ಟರ್ ಸರ್ ಒಂದೇ ಸಲ ಕೇಳ್ತಾರೆ, ಗುರು ನೀನೇ ಬಾ ಅಂತ.